ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಹೋಗ್ತಾ ಇರೋದು ಮಂತ್ರಾಲಯಗೆ ಮತ್ತು ಅಲ್ಲೇ ಸುತ್ತಮುತ್ತ ಇರೋ ಪ್ಲೇಸಸ್ ಎಲ್ಲ ಆದಷ್ಟು ಕವರ್ ಮಾಡಬೇಕು ಅಂತ ಇದ್ದೀವಿ. ಆಲ್ರೆಡಿ ಟೈಮು 9 ಆಯಿತು. ಎಲ್ಲ ರೆಡಿ ಆಗಿದ್ದೀವಿ. ಇನ್ನೇನು ಹೊರಡಬೇಕು. ಇವಾಗ ನೈಟ್ ಜರ್ನಿ ಮಾಡೋಣ ಅಂತ. ಬಿಕಾಸ್ 7 hours ಜರ್ನಿ ಇರೋದ್ರಿಂದ ಮಂತ್ರಾಲಯಗೆ ನೈಟ್ ಬೆಸ್ಟ್ ಅಂತ ಅನ್ನಿಸ್ತು. ನಮ್ಮ ಮನೇಲಿ ಕೂಡ ಪೂಜೆ ಮಾಡಿ ಎಲ್ಲ ರೆಡಿಯಾಗಿದ್ದೀವಿ. ಎಲ್ಲ ರೆಡಿಯಾಗಿದೆ. ಇವಾಗ ಹೋಗ್ತಾ ಇದ್ದೀವಿ. ಹೆಂಗೆ ಹೋಗ್ತೀವಿ ಏನು ಅಂತ ತೋರಿಸ್ತೀನಿ. ಲೆಟ್ಸ್ ಗೋ. ಇವಾಗ ಹೋಗ್ತಾ ಹಂಗೆ ಫ್ಯೂಲ್ ಫಿಲ್ ಮಾಡ್ಕೊಂಡು ಹೋಗೋಣ ಅಂತ ಫುಲ್ ಟ್ಯಾಂಕ್ ಮಾಡಿಸ್ಕೊತಾ ಇದ್ದಾರೆ. ನಿದ್ದೆ ಮಾಡ್ತಾ ಇದ್ದಾನೆ. ಮಿಡ್ ನೈಟ್ ಆಲ್ಮೋಸ್ಟ್ 12:40 ಆಗಿದೆ. ಕಾಫಿ ಕುಡಿಯೋಣ ಅಂತ ಎದ್ದಿದ್ದೀವಿ. ನಮ್ಮ ಮಮ್ಮಿ ಕಾಫಿ ಕುಡಿದು ಚಕ್ಲಿ ತಿಂತಾ ಇದ್ದಾರೆ. ಆ್ಯಂಡ್ ಎಲ್ಲರೂ ಕಾಫಿ ಟೀ ತಗೊಂಡು ಕುಡಿತಾ ಇದ್ದೀವಿ. ನಮ್ಮಣ್ಣ ಹಾಲು ಕುಡಿತಾ ಇದ್ದಾನೆ. ಅವ್ನು ಕಾಫಿ ಕುಡಿಯಲ್ಲ ಅಂತ ಹಾಲು ಕುಡಿತಾ ಇದ್ದಾನೆ. ಬ್ರೇಕ್ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ. ನೆನ್ನೆ ನೈಟೆಲ್ಲ ಫುಲ್ ಕಾರಲ್ಲಿ ನಿದ್ದೆ ಮಾಡಿದ್ದೆ ಕೆಲಸ ಒಂದು. ಆದರೂ ಬೆಳಗ್ಗೆ ರೂಮ್ ಹತ್ರ ಬಂದಾಗ ಬಾಯಲ್ಲಿ ಬ್ರಷ್ ಇಟ್ಕೊಂಡು ಬ್ರಷ್ ಮಾಡ್ಕೊಂಡು ಹಂಗೆ ನಿದ್ದೆ ಮಾಡ್ತಾ ಇದ್ದಾನೆ. ಮತ್ತೆ ರೂಮ್ ಮಾಡಿಕೊಂಡು ಎಲ್ಲರೂ ಫ್ರೆಶ್ ಅಪ್ ಆಗಿ ಇವಾಗ ರೆಡಿ ಆಗಿದ್ದೀವಿ. ದೇವಸ್ಥಾನಕ್ಕೆ ಹೋಗೋಕ್ಕೆ ಒಂದು ಸಲ್ವಾರ್ ಹಾಕ್ಕೊಂಡಿದ್ದೀನಿ ಅಷ್ಟೇ. ಔಟ್ಫಿಟ್ ಚೆಕ್. ದೇವಸ್ಥಾನ ಹತ್ರನೇ ನಮಗೆ ರೂಮ್ ಸಿಕ್ತು ನೈಟು. ಸೊ ಅಲ್ಲೋಗಿ ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಇವಾಗ ಬಂದಿದ್ದೀವಿ ದೇವಸ್ಥಾನಕ್ಕೆ. ದರ್ಶನ ಮಾಡಕ್ಕೆ ಹೋಗ್ತಾ ಇದ್ದೀವಿ ಗೈಸ್ ದೇವಸ್ಥಾನಕ್ಕೆ. ಮಂತ್ರಾಲಯ. ಕ್ಯೂ ಅಲ್ಲಿ ಹೋಗ್ತಾ ಇದ್ದೀವಿ. ಈಗ ಫುಲ್ ರಶ್ ಇದೆ. ಎಷ್ಟು ದೊಡ್ಡ ಕ್ಯೂ ಇದೆ ನೋಡಿ. ಜಸ್ಟ್ ಇವಾಗ ದರ್ಶನ ಆಯಿತು ಗೈಸ್. ಆಚೆ ಬಂದಿದ್ದೀವಿ. ಫುಲ್ ಶೆಕೆ ಆಗ್ತಾಯಿದೆ. ಆ್ಯಂಡ್ ಜನನೂ ತುಂಬ ಇದ್ದಾರೆ ನೋಡಿ. ತುಂಬ ಜನ ಇದ್ದಾರೆ. ದರ್ಶನ ಅಂತೂ ಚೆನ್ನಾಗಾಯಿತು. ಇವಾಗ ನೆಕ್ಸ್ಟು ಪಂಚಮುಖಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮಂತ್ರಾಲಯದಿಂದ ಹತ್ರನೇ ಅಂತ ಹೇಳಿದ್ರು. ನಿಯರ್ಲಿ 18 to 20 kilometers ಆಗುತ್ತೆ ಅಂತ. ಅದಕ್ಕೆ ಆದಷ್ಟು ಕವರ್ ಮಾಡ್ಕೊಂಡು ಹೋಗೋಣ ನಿಯರ್ ಬೈ ಪ್ಲೇಸಸ್ ಅಂತ ಇವಾಗ ಹೋಗ್ತಾ ಇದ್ದೀವಿ. ಪಂಚಮುಖಿ ದೇವಸ್ಥಾನಕ್ಕೆ ಬಂದಿದ್ದೀವಿ ಗೈಸ್ ಇವಾಗ. ನೆಕ್ಸ್ಟು ಈಗ ಸ್ವರ್ಗ ಬ್ರಹ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಅಲಂಪುರಲ್ಲಿರೋದಂತ. ಇದು ಸ್ವಲ್ಪ ದೂರ ಇದೆ. 100 to 150 kilometers ತೋರಿಸ್ತಾ ಇದೆ. ರಾಯಚೂರು ಮೇಲೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಅದು ತೆಲಂಗಾಣಲ್ಲಿರೋದು. ಇವಾಗ ರೀಚ್ ಆಗಿದ್ದೀವಿ ಗೈಸ್. ತುಂಬ ಲೇಟ್ ಆಯಿತು. ತುಂಬ ದೂರ ಆಯಿತು. ಬರೋಸಲ್ಲಿ ಟಯರ್ಡ್ ಆಗೋಯಿತು. ಬಟ್ ಸ್ಟಿಲ್ ದೇವಸ್ಥಾನ ಚೆನ್ನಾಗಿದೆ, ಹಳೆಯದು ಅಂತ ನೋಡಲೇಬೇಕು ಅಂತ ಬಂದಿದ್ದೀವಿ. ಇದು ತುಂಬ ಹಳೆ ಕಾಲದ ದೇವಸ್ಥಾನ ಗೈಸ್. ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿದೆ.
ಯಾರಾದರೂ ಮಂತ್ರಾಲಯ ಸೈಡ್ ಬಂದರೆ ಇದನ್ನು ವಿಸಿಟ್ ಮಾಡಿ ಹೋಗಿ. ಆನ್ ದ ವೇ ಎಕ್ಸ್ಪೀರಿಯನ್ಸ್ ಕೂಡ ತುಂಬ ಚೆನ್ನಾಗಿದೆ. ಫುಲ್ ಹಳ್ಳಿ ಸೈಡ್ ಬರಬೇಕು, ಬಟ್ ತುಂಬ ದೂರ ಇದೆ, ಒಂದು 100 ಕಿಲೋಮೀಟರ್ ಇದೆ. ಬಂದು ನೋಡ್ಕೊಂಡು ಹೋಗಿ, ಎಕ್ಸ್ಪೀರಿಯನ್ಸ್ ಮಾಡ್ಕೊಂಡು ಹೋಗಿ, ಎಲ್ಲ ಚೆನ್ನಾಗಿದೆ. ಈ ದೇವಸ್ಥಾನ ಫುಲ್ ಹಿಂಗೆ ಇದೆ, ಒಳಗಡೆ ಹೊರಗಡೆ ಎಲ್ಲ ಸಖತ್ತಾಗಿದೆ. ದರ್ಶನನೂ ಚೆನ್ನಾಗಾಯಿತು. ಇಲ್ಲಿ ಲಿಂಗ ಇರೋದು ಒಂದೇ ದೇವಸ್ಥಾನದಲ್ಲಿ ತುಂಬ ದೇವರುಗಳನ್ನ ಇಟ್ಟಿದ್ದಾರೆ. ಈ ದೇವಸ್ಥಾನಕ್ಕೆ ಇಲ್ಲಿಂದ ಎಂಟ್ರಿ ಇದೆ. ಹೋಗ್ತಾ ಹೋಗ್ತಾ ಫುಲ್ ಎಷ್ಟು ಚೆನ್ನಾಗಿದೆ ನೋಡಿ. ಹಳೇ ದೇವಸ್ಥಾನ ತುಂಬ ಚೆನ್ನಾಗಿದೆ. ಈ ಥರ ದೇವಸ್ಥಾನ ನಾನು ಎಲ್ಲೂ ನೋಡಿರಲಿಲ್ಲ, ಬಟ್ ಇದು ಫಸ್ಟ್ ಟೈಮ್ ನೋಡಿದ್ದು. ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಹಳೆ ಮೂವೀಸಲ್ಲೆಲ್ಲ ಶೂಟ್ ಮಾಡಿರ್ತಾರಲ್ಲ, ಸೇಮ್ ಆ ಥರ ದೇವಸ್ಥಾನಗಳೇ ಇದೆ ಇಲ್ಲಿ. ಆ್ಯಂಡ್ ಇಲ್ಲಿ ಒಂದೊಂದು ಲಿಂಗಗೂ ಒಂದೊಂದು ಸ್ಟೋರಿ ಇದೆಯಂತೆ. ಫಸ್ಟ್ ದೊಡ್ಡ ಲಿಂಗದಿಂದ ಆಮೇಲೆ ಹೋಗ್ತಾ ಹೋಗ್ತಾ ಫುಲ್ ಚಿಕ್ಕ ಲಿಂಗಗಳಿರುತ್ತೆ. ಈ ದೇವಸ್ಥಾನ ನೋಡಿಕೊಂಡು ಮತ್ತು ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ, ಇದನ್ನು ನೋಡಿಕೊಂಡು ಇವಾಗ ಇಲ್ಲಿ ಬಂದಿದ್ದೀವಿ. ಇದು ನೋಡಿ, ಇದು ಬ್ರಿಡ್ಜು ಗೈಸ್. ಈ ಬ್ರಿಡ್ಜ್ ಮೇಲೆ ವೆಹಿಕಲ್ಸ್ ಎಲ್ಲ ಓಡಾಡ್ಬೋದು, ಅಲೋ ಮಾಡಿದ್ದಾರೆ ಓಡಾಡೋದಕ್ಕೆ. ನೋಡಿ ಈ ವ್ಯೂ ನೋಡಿ ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಇದು ಕೃಷ್ಣ ರಿವರ್ ಅಂತೆ. ಈ ಕಡೆ ನೋಡಿದ್ರೆ ಎಷ್ಟು ದೂರ ನೋಡಿದ್ರು ನಿಮಗೇನೂ ಕಾಣಿಸಲ್ಲ ಗೈಸ್, ಬರೀ ನೀರೇ ಕಾಣಿಸುತ್ತೆ. ಊಟ ಮಾಡೋಕ್ಕೆ ಇಲ್ಲಿ ಇಳ್ದಿದ್ದೀವಿ ಗೈಸ್. ಕುರ್ಮುಲ್ ಚೆಫ್ಸ್ ಅಂತೆ, ಫ್ಯಾಮಿಲಿ ರೆಸ್ಟೋರೆಂಟ್. ತುಂಬ ಬಿಸಿಲು ಗೈಸ್. ಕಾರಿಂದ ಇಳ್ದು 1 ಸೆಕೆಂಡ್ ನಿಲ್ಲಕ್ಕಾಗ್ತಾಯಿಲ್ಲ, ಅಷ್ಟು ಬಿಸಿ ಇದೆ. ಸೊ ಗೈಸ್, ಇದು ನಮ್ಮ ಲಾಸ್ಟ್ ಪ್ಲೇಸ್ ಆಗಿರುತ್ತೆ, ಬಟ್ ತುಂಬ ಚೆನ್ನಾಗಿದೆ. ಇಸ್ಕಾನ್ ಟೆಂಪಲ್ ಇದು. ಆನ್ ದ ವೇ ಬೆಂಗಳೂರಿಗೆ ಹೋಗೋ ರೂಟಲ್ಲೇ ಬರುತ್ತೆ. ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ನೋಡಿ, ತುಂಬ ಚೆನ್ನಾಗಿದೆ. ರಾಧಾಕೃಷ್ಣ ಲವರ್ಸ್ಗೆ ಈ ಪ್ಲೇಸ್ ತುಂಬ ಇಷ್ಟ ಆಗುತ್ತೆ. ಎಸ್ಪೆಷಲಿ ಕೃಷ್ಣ ಲವರ್ಸ್ಗಂತೂ ತುಂಬ ಇಷ್ಟ ಆಗುತ್ತೆ. ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ ಗೈಸ್. ಟಯರ್ಡ್ ಆಗಿದ್ದಾರೆ, ಎಲ್ಲ ಮಲ್ಕೊಂಡಿದ್ದಾರೆ. ಬಟ್ ನನಗೆ ಮಾತ್ರ ಟ್ರಾವೆಲಿಂಗ್ ಟೈಮಲ್ಲಿ ನಿದ್ದೆನೇ ಬರಲ್ಲ. ಐ ಲವ್ ಟು ಎಂಜಾಯ್ ಎವ್ರಿ ಮೂಮೆಂಟ್ಸ್. ಆನ್ ದಿ ವೇ ಕಿಯಾ ಕಾರ್ ಮ್ಯಾನುಫ್ಯಾಕ್ಚರಿಂಗ್ ಪ್ಲೇಸ್ ಸಿಕ್ತು, ಅದನ್ನು ನೋಡ್ಕೊಂಡು ಬಂದ್ವಿ. ತುಂಬ ದೊಡ್ಡದಿದೆ ಗೈಸ್, ಇದು ತುಂಬ ದೊಡ್ಡದು. ಎಕ್ಕರ್ಸ್ ಗಟ್ಟಲೆ ಇದೆ ನಿಯರ್ಲಿ. ಸೊ ಗೈಸ್, ಟೈಮ್ 9:40 ಆಗಿದೆ, ನೈಟ್ ಆಗಿದೆ. ಇವಾಗ ನಾವು ಮನೆಗೆ ರೀಚ್ ಆಗಿದ್ದೀವಿ. ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.